ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ, ಭಾನುವಾರದ ಶುಭಾಶಯಗಳು. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ತಿ ನಾವು ಹಾಕಿರೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಹಾಗೆ ಲೈಕ್ ಮಾಡೋದಂತೂ ಮರಿಬೇಡಿ. ಬನ್ನಿ ಇವತ್ತಿನ ಬ್ಲಾಗಲ್ಲೆಲ್ಲ ಏನಿರುತ್ತೆ, ಏನೆಲ್ಲ ಮಾಡ್ತೀನಿ ಅಂತ ನೋಡೋಣ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಮನೇಲಿ ಒಂದು ಅನಾಹುತ ಆಗೈತಿ ಇವತ್ತ. ಏನಂತ ನೋಡ್ತೀರಿ, ತೋರಿಸ್ತೀನಿ ನಿಮಗ. ಏನಪ್ಪಾ ಅಂದ್ರ ನೋಡ್ಬಿಟ್ರ ನಿಮಗ ಗಾಬರಿ ಆಕೈತಿ ಜೀವ. ಎಲ್ಲ ನಡಮನೆ ಬಂದ್ ಕೂತೈತಿ ನೋಡ್ರಿ ಹಿಂಗೆಲ್ಲ ಆಗೈತಿ. ಇಲಿ ಮಾಡಿರೋ ಕೆಲಸ ನೋಡ್ರಿ. ಈಗ ಚೀಲ ಈ ಪರಿ ಹರಿದೈತಿ. ಇಲಿ ಬಂದು ಯಾವಾಗ ಸೇರ್ಕೊಂಡೈತೆ, ಒಂದು ದಪ್ಪನ ಇಲಿ ಬಂದು ಸೇರ್ಕೊಂಡ್ಬಿಟ್ಟೈತಿ ನೋಡ್ರಿ. ನಾವು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದಲ್ವಾ, ಬಾಗಿಲು ಹಿಂಗೆ ತೆಗೆದು ಬಿಟ್ಟಿದೀನಿ, ಹಿಂಗೆ ಓಪನ್ ಇದೆ ಈ ಕಡೆ. ಇಲ್ಲಿಂದ ಬಂದು ಹಿಂಗೆ ಸೇರ್ಕೊಂಡ್ಬಿಟ್ಟೈತಿ ಅದು ನೋಡ್ರಿ. ಇಲ್ಲ ಅವತಾರ ನೋಡ್ರಿ. ಇದು ರಾಗಿ ಆ ಮೂಲೆವರೆಗೂ ನೋಡೋಣ. ಇಷ್ಟೆಲ್ಲ ಚೀಲ ಕಡ್ದೈತಿ. ಚೀಲ ನಾವು ನೋಡಿಲ್ಲ, ಕಟ್ ಆಗಿತ್ತು ಇಲ್ಲ ಅಂತ ಗೊತ್ತಿಲ್ಲ. ನಾವೇನ್ ಮಾಡಿದ್ವಿ, ಚೀಲ ಎಳ್ಕೊಂಡ್ಬಿಟ್ವಿ. ಎಳ್ಕೊಂಡಿದ್ದಕ್ಕೆ ಅಲ್ಲಿಂದ ಇಲ್ಲಿ ಗಂಟ ಇದು ರಾಗಿ ಬಂತು ನೋಡ್ರಗ. ಇಷ್ಟೆಲ್ಲ ಕಟ್ ಮಾಡಿ ಹಾಕೈತಿ ಇಲ್ಲಿ ಮೂಲ್ಯಾಗ. ಮತ್ತೆ ರಾಗಿ ಈ ತರ ಮಾಡೈತಿ. ಇಲ್ಲೆಲ್ಲ ವೈರ್ ಕಟ್ ಮಾಡೈತಿ, ಜಾಯಿಂಟ್ ಮಾಡಿದ್ವಿ. ಟಿವಿ ಕೇಬಲ್ ಕಟ್ ಮಾಡೈತಿ, ಒಂದು ಸೆಟ್ ಬಾಕ್ಸ್ ಕೇಬಲ್ ಕಟ್ ಮಾಡೈತಿ, ಒಂದು ಟಿವಿ ಕೇಬಲ್ ಕಟ್ ಮಾಡೈತಿ. ಪುಣ್ಯಕ್ಕ ಇದು ಒಂದು ಕಟ್ ಆಗಿಲ್ಲ. ಇಲ್ಲೆಲ್ಲ ಹಿಂದಿನ ಏನೇನು ಕೆಲಸ ಮಾಡೋದು ಗೊತ್ತಿಲ್ಲ, ಕಾಣೋದಿಲ್ಲಲ್ಲ. ಬೀರೋ ಹಿಂದ, ಟೀಚರಿ ಹಿಂದ. ಭಾಗ್ಯ ಏನ್ ಮಾಡತ್ತಿ? ಹಾಲು ಕುಡ್ದಿ ಬಾಯಿ ತುಂಬಾ ಹಚ್ಕೊಂಡು ಮಿಕ್ಸಿ ಬಂದಾವ, ಬಿಳಿ ಮಿಕ್ಸಿ ಭಾಗ್ಯ. ಈಗ ದೀಪ ಹಚ್ಚಿದೆಲ್ಲ ಆಗೈತಿ. ಮತ್ತ ಹಾಲು ಕಾಯಿಸಿದ್ದು ಆಯ್ತು, ಚಾ ಕುಡ್ದಿದ್ದಾಯ್ತು. ಇನ್ನೇನು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಇದೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಹಣವಾರ ಅದೇನೋ ಹೇಳ್ತಾರಲ್ಲ, ಮೊದ್ಲೇ ಕೆಲಸ ಜಾಸ್ತಿ ಅಂತ ಗುಳಾಡಕತ್ತೀನ. ಇದು ಬೇರೆ ಅದ್ರಲ್ಲಿ. ಈಗ ನನಗೆ ಈ ಭಾಗ್ಯ ಭಾರಿ ಖುಷಿ ಆಗೈತಿ. ಈಗ ನನಗೆ ಕೆಲಸ ಬಂತು ಅಂತ ಹೇಳಿ. ಇರ್ಲಿ, ಭಾಗ್ಯ ಹಚ್ತೀನಿ ಕೆಲಸ. ನೋಡಿ, ಅಲ್ಲಿದೆಲ್ಲ ರಾಗಿ ಚೀಲಕ್ಕೆ ಹಾಕಿದ್ದಾಯ್ತು. ಇದೆಲ್ಲ ತೆಗಿಬೇಕೀಗ. ಇಲ್ಲಿ ಕೆಲಸ ನೋಡಿ, ಎಷ್ಟೆಲ್ಲ ಕೆಲಸ ಮಾಡಿದೆ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನು. ಸೇರಿ ಮನಸ್ಸೆ ಹಾಳು ಮಾಡಿ ನೋಡ್ರಿ, ನಮ್ಮ ಮನೆ ಒಂದ್ ಇಲ್ಲಿ ಸೇರ್ಕೊಂಡು ಇಷ್ಟೆಲ್ಲ ದಗ್ನ ಮಾಡ್ಯಾರ. ನೋಡ್ರಿ, ನಮ್ಮ ಮನ್ಯಾಗ ಒಂದ್ ಇಲ್ಲಿ ಸೇರ್ಕೊಂಡು ಇಷ್ಟೆಲ್ಲ ದಗ್ನ ಮಾಡ್ಯಾರ. ಏನ್ ಮಾಡ್ಲಿಕತ್ತೀರಿ? ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ. ಮಾವಿನಕಾಯಿ? ಮಾವಿನಕಾಯಿ ಇದಲ್ಲ, ಮಾವಿನ ಹಣ್ಣಿನ ಚಿತ್ರಾನ್ನ. ಅದೇ ಮಾವಿನ ಹಣ್ಣಲ್ಲಿ ಐತಿ. ಬನ್ರಿ ಎಲ್ರು ನಾಷ್ಟ ಮಾಡೋಣ. ಇಲ್ಲಿ ಹಪ್ಪಳ, ನಾನ್ ಮಾಡಿರೋ ಹಪ್ಪಳ ಇದು. ಅವಾಗ ಊರ್ಗ್ ಹೋಗೋ ಟೈಮಲ್ಲಿ ಅರ್ಜೆಂಟಾಗಿ ಹಪ್ಪಳ ಹಾಕಿದೆ, ಅವ್ರು ತೆಗ್ದಿಲ್ಲ, ಹಂಗೆ ಬಿಟ್ಟು ಊರ್ಗ್ ಹೋಗ್ಬಿಟ್ಟೆ ನಾನು. ಅದು ಈ ರೀತಿ ಆಗ್ಬಿಟ್ಟವೆ. ಆದ್ರೆ ತಿನ್ನಕ್ಕೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಚಿತ್ರಾನ್ನ, ಮಾವಿನ ಹಣ್ಣಿಂದು ಚಿತ್ರಾನ್ನ ರೆಡಿ. ಈ ಮಾವಿನ ಹಣ್ಣಿನ ಚಿತ್ರಾನ್ನ ರೆಸಿಪಿನ ತುಳಜಾ ಅಡ್ಗೆ ಮನೆ ಚಾನಲ್ ಅಲ್ಲಿ ಹಾಕಿರ್ತೀನಿ. ಪ್ಲೀಸ್ ಎಲ್ಲರೂ ನೋಡಿ, ಆ ಚಾನಲ್ಗೂ ಸಪೋರ್ಟ್ ಮಾಡಿ. ಚಿತ್ರಾನ್ನ ಮಾತ್ರ ಬಾರಿ ಸೂಪರ್ ಆಗೈತಿ. ಭಾಗ್ಯ ನೋಡ್ರಿ ತಿನ್ನಾಗತ್ತಾಳ, ಹೆಂಗಾಗೈತಿ. ಮಾವಿನಕಾಯಿ ಇದು ಹೆಂಗ ಆಕೈತಿ, ಮಾವಿನಕಾಯಿ ಮಾಡ್ತಾರಲ್ಲ ಅದ್ರ ತರ ಆಗೈತೆ. ಮಾವಿನ ಹಣ್ಣಿಂದ ಇದು ಮಾವಿನಕಾಯಿ ಚಿತ್ರಾನ್ನ. ಹೆಂಗೈತಿ ಟೇಸ್ಟ್? ಸೂಪರ್. ಮಾವಿನ ಹಣ್ಣಿಂದ ಹೆಂಗ ತಗದ ಬಾಯಿ ಹಣ್ಣು, ಮಾವಿನ ಹಣ್ಣು ಸಿಗಕತ್ತಾವ. ಈ ರೆಸಿಪಿನ ಖಂಡಿತ ನೋಡಿ, ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ಬೋದು ಅಂತ. ಪೂರ್ತಿ ವಿಡಿಯೋನ ನೋಡಿ.
ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ. ಇವು ತೊಗೊಂಡು ಹೊಂಟೀವಿ ನಾವು ಎಲ್ಲಿ ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕು. 2 ಅದಾವೆ ಗ್ಯಾಸ್ ಒಲಿ, 2 ಲೀಕೇಜ್ ಆಗಕತ್ತಾವ ಬಟನ್ ಬಲ್ಲಿ. ಹಾಗಾಗಿ ಒಲಿ ಇದು ಹೊಸದೇ ಐತಿ ನೋಡ್ರಾಗ, ಇದು ಹೊಸ ಒಲಿನೇ, 2 ಹೊಸವೇ ಇದ್ದು. ಅದ್ರ ಲೀಕೇಜ್ ತುಂಬ ಲೀಕೇಜ್ ಆಗ್ತಾವೆ 2. ಹಾಗಾಗಿ ಇವು ಕೊಟ್ಟು ಬೇರೆ ತೊಗೊಂಬರೋಣ ಅಂತ. ಎಂಥದ್ದು ತರ್ತೀವೋ ಬೇರೆ ತರ್ತೀವೋ ಗೊತ್ತಿಲ್ಲ. 2 ಕುಕ್ಕರ್ ಬೇರೆ ವೇಸ್ಟ್. ಕುಕ್ಕರ್ನು 2 ವಿಶಿಲ್ ಹೊಟ್ಟಲಾಗ್ಯಾವು. ರಬ್ಬರ್ ಕೂಡ ಚೇಂಜ್ ನೋಡಬೇಕು. ಕುಕ್ಕರ್ನ ಎಕ್ಸ್ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವು ಕೊಟ್ಟು ಬೇರೆ ತೊಗೊಂಬರ್ಬೇಕು ಅಂತ. ಇಲ್ಲ ಅಂದರೆ ಇದಕ್ಕೆ ರಬ್ಬರ್ ಹಾಕಿಸ್ಕೊಂಡು ಮತ್ತು ಅದಕ್ಕೆ ವಿಶಿಲ್ ಹಾಕಿಸ್ಕೊಂಡು ಬರಬೇಕು. ನಾವು 3 ಜನ ಹೊಂಟೀವಿ. ಭಾಗ್ಯ, ಅವರಪ್ಪ, ನಾನು. ಇಲ್ಲಿ ಹಾಕಿ ಏನಿಲ್ಲಲ್ಲ ಹೊರಗೆ. ನಾವು ನಿಮ್ಗೆ ಮಂಗಂಪಾಳ್ಯದಲ್ಲಿ ಸಿಗ್ತೀವಿ. ಅಂಗಡಿ ಬಂದು ಒಂದೊಂದು ವಸ್ತುಗಳು ನೋಡ್ತಾ ಇದ್ರೆ ಇನ್ನು ನೋಡಬೇಕು ತೊಗೋಬೇಕಂತಾನೆ ಅನಿಸ್ತಾ ಇತ್ತು ನನಗಂತೂ. ಈ ಕುಟಾಣಿ ಕಲ್ಲಾಗಲಿ, ಆ ಕಡೆ ತುಪ್ಪದ ಗಿಂಡಿ, ಪ್ರತಿಯೊಂದು ಒಂದೊಂದು ವಸ್ತು ನೋಡಿದ್ರೆ ತೊಗೋಬೇಕಂತ ಆಸೆ ಆಗೋದು ನನಗಂತೂ. ಒಂದೇ ತೊಗೊಂಬಂದರೆ ಸಾಕು ಗ್ಯಾಸ್ ಅನ್ನೋ ಥರ ಇತ್ತು ನಮ್ಮ ಪರಿಸ್ಥಿತಿ. ಹಾಗಾಗಿ ಗ್ಯಾಸ್ ಒಂದು ತೊಗೊಂಬಂದ್ವಿ ನಾವು. ಅಲ್ಲಿ ತುಂಬ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅಂಗಡಿಯಲ್ಲೆಲ್ಲ ಜನ ಜಾಸ್ತಿ ಇದ್ದರೂ ನನಗೆ ಒಂಥರ ನಾಚಿಕೆ ಆದಂಗೆ ಆಗ್ಬಿಡ್ತವೆ, ಮುಜುಗರ. ಅಲ್ಲಿ ಎಲ್ಲರ ಎದುರುಗಡೆ ಮೊಬೈಲ್ ಹಿಡ್ಕೊಂಡು ಇರಬೇಕಲ್ಲ ಅಂತ ನಾನು ಅಷ್ಟೊಂದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಕಮ್ಮಿ ಇತ್ತು ಅಂತ ಇಲ್ಲಿ ಸ್ವಲ್ಪ ನೀಟಾಗೆ ವಿಡಿಯೋ ಮಾಡಿಕೊಂಡು ಇಲ್ಲಿರೋ ಬಾಂಡೆ ಎಲ್ಲ ನೋಡಿದೆ. ಗ್ಯಾಸ್ ತೊಗೊಳ್ಬೇಕಂದ್ರೆ ಕೆಳಗಡೆ ಹೋಗಿದ್ದು, ಇದು ಮೇಲೆ ಫ್ಲೋರು, ಕೆಳಗಡೆ ಫ್ಲೋರಲ್ಲಿ ಅಷ್ಟು ಜನ ಇದ್ದರು. ಹಾಗಾಗಿ ನಾನು ಸ್ವಲ್ಪನೇ ನೋಡಿ ಅಷ್ಟೇ ನೋಡ್ಕೊಂಡ್ಬಿಟ್ಟು ಪ್ಯಾಕ್ ಮಾಡಿಕೊಂಡು ತೊಗೊಂಬಂದ್ವಿ. ನೋಡಿ, ಇಲ್ಲಿ ನಾವು ಗ್ಯಾಸ್ ತೊಗೊಂಡು ಬಂದ್ವಿ. ಮತ್ತೆ ಓಪನ್ ಮಾಡ್ಬಾಗ್ಯ. 2 ಹಳೆ ಗ್ಯಾಸ್ ಕೊಟ್ಟು, ಗ್ಯಾಸ್ ಒಲಿ ಹಳೇದು ಕೊಟ್ಟು ಹೊಸ ತೊಗೊಂಬಂದ್ವಿ. ಅದು ಓಪನ್ ಮಾಡಕ್ಕೆ ಬರ್ತಿತ್ತು, ಅವ್ರು ಸರ್ಕ್ ಹಾಕಿದ್ರು. ನೀ ಯಾಕೆ ಕಟ್ ಮಾಡಿದ್ವಿ? ಆ ದಾರ ಅವ್ನಿಗೆ ಇದಕ್ಕೆ ಬರ್ತಿದ್ದಿಲ್ಲ. ಸ್ಟೀಲ್ದಿದೆ, 3 ಒಲೆ ಇರೋದು. ಇದು ಫುಲ್ ದೊಡ್ಡದಾಗಿದೆ ಒಲಿ. ಇದು ಮೀಡಿಯಮ್ ಸೈಜು ಚಿಕ್ಕದು, ಇದು ಮೀಡಿಯಮ್ ಸೈಜು. ಇವಾಗ ನಮಗೆ 2 ಒಲೆ ಬರೋದಕ್ಕೆ ಇದು ಚಿಕ್ಕದು, ಇದು ದೊಡ್ಡದು ಬರುತ್ತೆ. ಅದಕ್ಕಿಂತ ಇದು ದೊಡ್ಡದು. ಪ್ಲೇಟು, ಇದ್ರ ಮೇಲೆ ಇದು ಸ್ಟ್ಯಾಂಡು. ನೋಡ್ರಿ, ಭಾಗ್ಯ ಗ್ಯಾಸ್ ಇಡಾಕತ್ತಾಳು. ಎಲ್ಲ ಅಗ್ನೆ ಮಾಡ್ಬೇಕಂತ. ಕರೆಕ್ಟ್ ಐತೆ, ಅದ್ರಾಟ ಐತಿ. ಇದು ಹೈಟ್ ಕಮ್ಮಿ ಐತಲ್ಲ, ಬರೋಬರಿ ಐತಿ. ಹೈಟ್ ಭಾಳ ಆಗಿತ್ತು ಅದು. ಭಾಗ್ಯ ಅಡಿಗೆ ಮಾಡಕ್ ಬರೋಬರಿ ಐತ್ರ. ಅದು ಹೈಟ್ ಭಾಳ ಆಗಿತ್ತು, ಇದು ಕರೆಕ್ಟ್ ಐತಿ ಭಾಗ್ಯ. ಆದ್ರೂ ಅವಾಗಿನ ನಂಗೆ ಬರೋದಿಲ್ಲ ಇವು. ಅವಾಗಿನ ತಗಡ ಗಟ್ಟಿ ಇರ್ತಿದ್ದು, ಇವು ಅವಾಗಿನ ಹಂಗಿಲ್ಲ. ಬರ್ತಾವ ಸೌಂಡ್. ಅವಾಗಿನೆಲ್ಲ ಗಟ್ಟಿ. ಇದು ಬರ್ನಲ್ ಕೂಡ ಅಷ್ಟೇ. ಇದು ಕೂಡ ತಿಳುವಾಗಿದಾವೆ ಇವಾಗ. ನಮ್ಮ ವೇಟ್ ಇದ್ದು. ನಮ್ದು ಎಷ್ಟು ಒಲಿ ನಾವು ಬಂದಾಗ ತಗೊಂಡಿದ್ದು? 10 ವರ್ಷದ್ದು. 10 ವರ್ಷ ಐತನೋ, ಬಂದು 8 ವರ್ಷ ಐತೇನು? 9 ವರ್ಷ ಚಾಲು. 9 ವರ್ಷದ್ದು ಗ್ಯಾಸ್ ಹಂಗೆ ಇಟ್ಕೊಂಡಿದ್ವಿ, ಚೇಂಜ್ ಮಾಡಿರ್ಲಿಲ್ಲ ನಾವು. ಸೀಟ್ ಒಂದು ನೆನಪಾಲಿಲ್ಲ ನೋಡು. ಇಲ್ಲಿ ನೋಡ್ರಿ ಹೆಂಗಾಗೈತೆ ಮಾಡಿ. ಕಿಚನ್ ಕವರ್ ಸಿಗ್ತಾವು, ನೆನಪಾಲಿಲ್ಲ, ಹಂಗೆ ಬಂದೆ. ಒಂದು ಕವರ್ ಹಾಕಬೇಕು ಅಂತ ಡಿಸೈನ್ ಕವರ್ ಸಿಗ್ತೈತಿ. ನೋಡು, ಇನ್ನೊಂದ್ಸತಿ ಹೋದ್ನೆ ಅಂದ್ರೆ ತೊಗೊಂಬರ್ತೀವಿ. ಎಲ್ಲ ಭಾಗ್ಯನೇ ಮಾಡೋದು ಇವತ್ತು. ಭಾಗ್ಯ ಪೂಜೆ ಮಾಡಕತ್ತಾಳು. ಮತ್ತು ನಾ ಏನು ತೊಗೊಂಬಂದೀನಿ ಮತ್ತು ಏನು ರೆಡಿ ಮಾಡಿಸ್ಕೊಂಬಂದೀನಿ ಮತ್ತು ನಿಮ್ಗೆ ತೋರಿಸ್ತೀನಿ. ಪೂಜೆ ಎಲ್ಲ ಮಾಡಲಿ ಭಾಗ್ಯ. ಹೊಸ ತೊಗೊಂಬಂದಿದ್ವಲ್ಲ, ಅದಕ್ಕೆ ಪೂಜೆ ಮಾಡಬೇಕು.
ಭಾಗ್ಯ ಉದಿನ ಕಡೆ ಬೆಳಗಿದ್ಲು. ಪೂಜೆ ಮಾಡ್ತಾ ಮುಗೀತಾ ಪೂಜಾ? ಭಾಗ್ಯ ಏನ್ ಮಾಡ್ತೀನ? ಎಲ್ಲ ಹೆಡ್ ಮೇಡಮ್ ಇವ್ರೆ. ಗ್ಯಾಸ್ ಹಚ್ಚಿ ಕಟ್ಟಿ ಹಚ್ಚಿ ಭಾಗ್ಯನ ಆಸೆ ಪ್ರಕಾರ ಎಲ್ಲ ಆಯ್ತು. ಗ್ಯಾಸ್ ಹೊಸ ಒಲಿ ತಂದಿದ್ದಾಯ್ತು, ಅತ್ತ ಹೊಲದಲ್ಲಿ ಪೂಜೆ ಮಾಡಿದ್ದಾಯ್ತು. ಗ್ಯಾಸ್ ಬಟನ್ ಚಾಲು ಮಾಡ್ಲಾರ ಗ್ಯಾಸ್ ಹಚ್ಚಾಕತ್ತ ಭಾಗ್ಯ. ನೋಡು ಬಟನ್ ಬಂದಿಟ್ಟು ಹಚ್ಚಿದ್ರೆ ಹೆಂಗ ಹತ್ತೈತಿ. ಇವಾಗ ಹಾಲು ಉಗ್ಸೋ ಕೆಲಸ ಮಾಡಾಕತ್ತಾಳ ಭಾಗ್ಯ. ಅವಳು ಇಷ್ಟ ಪ್ರಕಾರ, ಅವಳ ಆಸೆ ಪ್ರಕಾರ 3 ಒಲಿ ತಗೊಂಬರ್ಬೇಕು ಅನ್ನೋದಿತ್ತು ಅವಳ ಆಸೆ. ನನ್ನ ಆಸೆ ಇದ್ದಿದ್ದು ಗ್ಲಾಸಿಂದ ಬರುತ್ತಲ್ಲ ಅದು ತಗೊಂಬರ್ಬೇಕಂತ ಇತ್ತು. ಆದರೆ ಆಮೇಲೆ ಗ್ಲಾಸ್ ಮೇಲೆ ಏನಾದರೂ ಬಿದ್ದರೆ ಒಡೆದೋಗುತ್ತೆ, ಅಷ್ಟೇ ನಮ್ಮ ಕೈ ಸರಿ ಇಲ್ಲ, ಏನಾದರೂ ಒಂದು ಪಟ್ ಅಂತ ಬಿಟ್ಬಿಟ್ರೆ ಮುಗಿದೋಯ್ತು. ಬೇಡ, ಇದೆ ಚೆನ್ನಾಗಿರುತ್ತೆ, ಗಟ್ಟಿ ಇರುತ್ತೆ, ಆಮೇಲೆ ವಾಪಸ್ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಬಂದಿದ್ದು. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಇವಾಗ ಹಾಲು ಕಾಯ್ಸಕ್ಕಿಟ್ಟಿತ್ತು, ಹಾಲು ಉಕ್ಕು ಬಂತು. ಹಾ ಹಾ ಹಾಲು ಉಗ್ಸಿದ್ಲು ಭಾಗ್ಯ. ಖುಷಿ ಆಯ್ತಾ? ಹೊಡಿ ಚಪ್ಪಾಳೆ. ಇವಾಗ 2 ಹಚ್ಬಿಟ್ಟು ನೋಡು ಗ್ಯಾಸ್. ಸಾಕ್ಬಿಡು. ಕಾಯ್ಲಿ, ಹಾಲು ಕಾಯಿಸ್ಲಿ, ಹಚ್ಬಿಟ್ಟು ನೋಡು ಗ್ಯಾಸ್. ಅದಕ್ಕಿಂತ ಸ್ವಲ್ಪ ಇದು ಹಚ್ಚಿ ನೋಡು, ಈ ಕಡೆ ಹಚ್ಚಿ ನೋಡು. ಮಸ್ತ್ ಐತ್ ನೋಡ್ರಿ ಹೋಲಿ. ನೋಡ್ರಿ ಎಷ್ಟು ದೊಡ್ಡದಾಗಿ. ಚಪಾತಿ ರೊಟ್ಟಿ ಮಾಡಕ್ ಭಾರಿ ಐತಿ ನನಗೆ. ರೊಟ್ಟಿ ಚಪಾತಿ ಅದ್ರ ಮ್ಯಾಲ ಆಗಲ್ಲ ಅಂತ ಬಾ ಹೈರಾಣ ಆಗಕತ್ತಿತ್ ನನಗ. ಇದು ಮನಗಂಡ್ ಹತ್ತದ ಒಲಿ, ಆದ್ರ 2 ತೂತ್ನ್ಯಾಗ ಊರಾಗತೈತಿ. ಈ 3 ಲೈನ್ ಅದ, 3 ಲೈನ್ 2 ಲೈನ್ ಊರಾಕತ್ತ. ಇನ್ನೊಂದ್ ಲೈನ್ ಯಾಕೆ ಗಪ್ಪ ಐತಿ? ಹಂಗೆ ಕಾಣತ್ತ, ಅದಾಗ ಹಂಗೆ ಕಾಣತ್ತ. ಹೌದಾ? ಬರ್ಲಿಕತ್ತದ್ರಿ ನೋಡ್ರಿ 3 ಒಲಿ ಹಚ್ಬಿಟ್ಟೈತಿ, ಮಸ್ತ್ ಬರಾಗತೈತಿ. ಆಫ್ ಮಾಡು ಸಾಕು. ಗ್ಯಾಸ್ ಅನ್ ಪೂಷೆಟ ಬರ್ತಾನ. ಆಯ್ತಲ್ಲ, ಅಡಿಗೆ ಮಾಡ್ಬೇಕಿನ್ನ. ಇನ್ನೂ ಅಡಿಗೆ ಆಗಿಲ್ಲ ನೋಡ್ರಿ. ಟೈಮ್ ಎಷ್ಟಾಗೈತಿ? 4 ಗಂಟೆ ಆಗೈತಿ ಟೈಮ್. ಇನ್ನ ಅಡಿಗೆ ಮಾಡ್ಬೇಕನ. ಸರಿ, ಓಕೆ, ಇನ್ನ ಅಡಿಗೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಭಾಗ್ಯ ಮಾಡಿದ್ದಾಯ್ತು. ಅಡಿಗೆ ಅಂತೂ ಆಕೆ ಮಾಡೋದಿಲ್ಲ, ಇವಾಗ ನಾನೇ ಮಾಡ್ತೀನಿ. ನಾನು ಇನ್ನೊಂದು ಏನೋ ತಂದು ನಿಮ್ಗೆ ತೋರಿಸಿಲ್ಲ. ಅಡುಗೆ ಮಾಡೋಕ್ಕಿಂತ ಮೊದ್ಲು ನಿಮಗೆಲ್ಲ ತೋರಿಸ್ಬಿಡ್ತೀನಿ ನಾನು ಏನೇನು ಮಾಡ್ಕೊಂಬಂದೆ. ನೋಡ್ರಿ, ಈ ಕಡಾಯಿ ಭಾಳ ಚಂದ ಅನ್ನಿಸ್ತು ನನಗೆ. ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಈ ಕಡಾಯಿ. ಸಣ್ಣ ಕಡಾಯಿ ಭಾಳ ಚಂದ, ಬಜ್ಜಿ ಮಾಡ್ಲಿಕ್ಕೆ, ಹಪ್ಪಳ ಕರ್ಲಿಕ್ಕೆ ಭಾಳ ಇಷ್ಟ ಆಯ್ತು ನಂಗೆ ಇದು. ನೋಡ್ರಿ ಎಷ್ಟು ಚಂದ ಐತಿ. ಸಣ್ಣದ, ಅಷ್ಟು ದೊಡ್ಡದು ಇಲ್ಲ, ಅಷ್ಟು ಸಣ್ಣದು ಇಲ್ಲ, ಮೀಡಿಯಮ್ ಆಗಿ ಭಾಳ ಚಂದ ಆಗೈತಿ ಇದು. ನನಗಿರ್ಲಿಲ್ಲ ಕಡಾಯಿ ಮನ್ಯಾಗ ಬಜ್ಜಿ ಮಾಡಕ್ಕೆ ಮತ್ತು ಹಪ್ಪಳ ಕರಿಯಾಕೆ. ಈ ಥರ ಕಡಾಯಿ ಇರಲಿಲ್ಲ. ಅದು ಯಾವಾಗ ಒಂದು ಬುಟ್ಟಿ ಇಟ್ಕೊಂಡು ಕರಿತಿದ್ದೆ ಕರಿದು. ಇದು ಇಷ್ಟ ಆಯ್ತು. ಇಲ್ಲಿ ಕೂಡ ಮನೆಯಾಗ ಅಂಥೇಳಿ ತಗೊಂಬಂದೆ. 100 ರೂಪಾಯಿ ಇದಕ್ಕೆ. 130 ಕೊಟ್ಟಿದ್ದು. ಇದು ನಾವು 2 ಹಳೆ ಗ್ಯಾಸ್ ಒಲಿ ಕೊಟ್ಟು 1,500 ಕೊಟ್ಟಿದ್ದು ಇದಕ್ಕೆ. ಹಳಿವು 2 ಒಲಿ ಕೊಟ್ಟು ಇದಕ್ಕೆ 1,500 ಕೊಟ್ವಿ. ಮತ್ತು ಕುಕ್ಕರ್ ರೆಡಿ ಮಾಡಿಸ್ಕೊಂಬಂದ್ವಿ. 2 ಕುಕ್ಕರ ನಾನು ಏನು ಮಾಡಿದೆ, ಎಕ್ಸ್ಚೇಂಜ್ ಮಾಡೋಣ ಅಂತ ಹೋದೆ. ಅವ್ರು ಅಂಗಡಿಯವ್ರ ಹೇಳ್ಬಿಟ್ರು, ಇಲ್ರಿ ಇದು ಕ್ವಾಲಿಟಿ ಭಾಳ ಚಲೋ ಅದ ಕುಕ್ಕರ್ದು, ಹಳೆ ಕುಕ್ಕರ್ ಇವೆಲ್ಲ ಎಕ್ಸ್ಚೇಂಜ್ ಮಾಡಬೇಡ್ರಿ, ಇವಾಗಿನ ಕುಕ್ಕರ್ ಎಲ್ಲ ತುಂಬ ತಿಳುವು ಬರ್ತಾವು, ಇವು ದಪ್ಪ ಅದಾವು, ಕುಕ್ಕರ್ ಏನೂ ಆಗಿಲ್ಲ, ಭಾರಿ ಗಟ್ಟಿ ಅವ, ಚಲೋ ಅದಾವ, ಎಕ್ಸ್ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ, ಇದನ್ನ ರೆಡಿ ಮಾಡಿಸ್ಕೋರಿ ಅಂತೇಳಿ ಹೇಳಿದ್ರು. ಅಂಗಡಿಯವ್ರ ಹೇಳಿದ್ರು. ಮತ್ತು ಅವರೇ ಹೇಳ್ಯಾರಂದ್ರೆ ಚಲೋ ಅಂತೇಳಿ ನಾವೇನು ಮಾಡಿದ್ವಿ, ಎಕ್ಸ್ಚೇಂಜ್ ಮಾಡಲಿಲ್ಲ. ಹಂಗಾಗಿ ರೆಡಿ ಮಾಡಿಸ್ಕೊಂಬಂದ್ವಿ. ಸೀಟಿ ಹಾಕಿಸ್ಕೊಂಬಂದ್ವಿ. ವಿಸಿಲ್ ಹೋಗಿದ್ದು 2 ವಿಸಿಲ್ ಹಾಕಿಸ್ಕೊಂಡು, ಮತ್ತೆ ಇದು ಹೋಗಿತ್ತು ಹ್ಯಾಂಡ್ ಹೋಗಿದ್ದು. 4 ಹ್ಯಾಂಡ್ ಹಾಕಿ ಆಮೇಲೆ ಇದು ವಿಸಿಲ್ ಹಾಕಿ ಕೊಟ್ಟರು. ಕುಕ್ಕರ್ ಇಷ್ಟು ರೆಡಿ ಆಯಿತು. ಬೆಲ್ಟ್ ಹೋಗಿತ್ತು, ಬೆಲ್ಟ್ ಕೂಡ ಹಾಕ್ಸಿದ್ದು. ಇವತ್ತು ಇಷ್ಟು ರೆಡಿ ಮಾಡ್ಕೊಂಬಂದ್ವಿ. ನನಗೆ ಕಮ್ಮಿ ಆಗಿದ್ದೊಂದು ಕಿಚನ್ ಕವರು ಬೇಕಿತ್ತು, ಅದು ಒಂದು ತೊಗೊಂಬಂದಿಲ್ಲ ಅಂತ ಬೇಜಾರು.
ನಾಳೆ ನಾಡಿದ್ದು ಅದನ್ನು ತೊಗೊಂಬರ್ತೀನಿ. ಬನ್ರಿ ಇವಾಗ ಏನು ಅಡುಗೆ ಮಾಡೋದು ಅಂತ ನೋಡೋಣ. ಇಲ್ಲೊಂದು 3 ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು 1 ಸೌತೆಕಾಯಿ, ಇಲ್ಲೊಂದು 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, 1 ಟೊಮೊಟೊ. ಇದು ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇಳೆಯಲ್ಲಿ ಬೇಯಿಸೋಕೆ ಹಾಕೋಕ್ಕೆ, ಬೇಳೆ ಜೊತೆಗೆ ಸೌತೆಕಾಯಿ, ಕ್ಯಾರೆಟು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ತೊಗರಿಬೇಳೆ ಜೊತೆ ಹಾಕಿ ಬೇಯಿಸ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಎಣ್ಣೆ, ಕುಕ್ಕರ್ ಕ್ಲೋಸ್ ಮಾಡಿಬಿಡ್ಬೇಕಷ್ಟೇ. ಇಲ್ಲಿ ರೈಸ್ ರೆಡಿ ಆಯಿತು. ಇಲ್ಲಿ ಬೇಳೆ ಬೇಯ್ತಾ ಇದೆ. ಇಲ್ಲಿ ಸ್ವಲ್ಪ ಹಪ್ಪಳ ಮಾಡೋಣ ಅಂತ ಹೊಸ ಕಡಾಯಿ. ಹಪ್ಪಳ ಏನು ಮಾಡಲಿ? ರೊಟ್ಟಿ ನೀನೇ ಮಾಡು ರೊಟ್ಟಿ. ನಂಗೆ ಬಡಿಲಿಕ್ಕೆ ಬರಲ್ಲ, ಬರ್ತದ ಕರೆ ನೀಟಾಗಿ ಬರಲ್ಲ, ಗುಂಡಕ್ಕೆ ಬರಲ್ಲ ಅಷ್ಟೇ. ಮಧ್ಯಕ್ಕೆ ಬರ್ತದೆ, ಗುಂಡಕ್ಕೆ ಬರಲ್ಲ. ಹಪ್ಪಳ ನೋಡಿ ಚಂದ ಬರಾಗತ್ತಾವ. ನನಗೇನಾರು ಒಂದು ಹೊಸ ತಂದ್ರೆ ಯೂಸ್ ಮಾಡೋರ್ಗು ಸಮಾಧಾನ ಇರಲ್ಲ. ಹೆಂಗೂ ಹಪ್ಪಳ ಬೇಕಿತ್ತು ಊಟಕ್ಕೆ, ಹಾಗಾಗಿ ಇದರಲ್ಲೇ ಮಾಡಿ ನೋಡೋಣ ಅಂತ. ಹಾಂ ಹಾಂ, ಅದು ಹತ್ತಿ ಆಗಿತ್ತು, ಅದ್ರ ಒಳಗೆ ಕರಿಯಕ್ಕೆ ಭಾಳ ಅಡ್ಚಣೆ ಆಗಿತ್ತು ನನಗೆ. ಇದು ಬರೋಬರ್ ಐತಿ. ಬ್ಯಾಟ್ ಅಮ್ಮ ರೊಟ್ಟಿ ಮಾಡಿದ್ರೆ ಮಾಡ್ತೀನಿ. ಇದು ಬ್ಯಾಟ್ ನೋಡ್ರಿ, ಹಸಿ ಮೆಣಸಿನ್ಕಾಯಿ, ಬೀಜ ಕುಡಿತಾ ಇದಾರ. ಇವು ಹಂಚಿನಾಗ ಹುರಿದ್ರೆ ಭಾಳ ಚಂದ ಆಗ್ತದೆ ಮೆಣಸಿನ್ಕಾಯಿ. ನಾ ಯಾಕೆ ಎಣ್ಣೆ ಬಿಟ್ಟಿದೆ ಅಂದ್ರೆ ಹಂಗೂ ಎಣ್ಣೆ ಕಾದೈತಿ, ಮತ್ತೇನು ಹಂಚಿಡ್ಲಿ ಅಂಥೇಳಿ ಹಂಗೆ ಕರೆದ್ಬಿಟ್ಟೆ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಮೆಣಸಿನ್ಕಾಯಿ ತಿನ್ನೋದಂದ್ರೆ ಭಾಳ ಇಷ್ಟ ನೋಡ್ರಿ. ಅವರು ಹಸಿ ಮೆಣಸಿನ್ಕಾಯಿ 4 ದಪ್ಪ ಕಡ್ಯಾಕ್ ತಂದರ್ಕ ಮಾಡಿ ಕೊಡು ತಿಂತೀನಿ ಅಂತೇಳಿ. ಅದಕ್ಕೆ ಉಪ್ಪು ಮತ್ತು ಜೀರಿಗೆ ಎಲ್ಲ ತುಂಬಿ ಮಾಡಬೇಕು. ಅದೆಲ್ಲ ಲೇಟ್ ಆಕೈತಿ, ಮೊದಲೇ ಟೈಮ್ ಆಗ್ಯದ ಊಟಕ್ಕೆ. ಹಾಗಾಗಿ ಅದಕ್ಕೆ ಈಗ ಬರೀ ಉಪ್ಪು ಉದುರಿಸ್ಬಿಡ್ತೀನಿ ರೀ ಅಷ್ಟೇ ಮ್ಯಾಲೆ. ಇನ್ನು ರೊಟ್ಟಿ ಮಾಡ್ಬೇಕು. ಭಾಗ್ಯಾಗ ರೊಟ್ಟಿ ಕೇಳಕತ್ತಾಳ, ಈಗ ರೊಟ್ಟಿ ಮಾಡ್ತೀನಿ. ಬ್ಯಾಳಿ ಕುದ್ದವು, ಆದ್ರೆ ಅದು ವಿಸಿಲ್ ಹೋಗ್ಬೇಕಿನ್ನ. ವಿಸಿಲ್ ಹೋಗಲಿ, ಅಲ್ಲಿವರೆಗೂ ನಾನು ರೊಟ್ಟಿಗೆ ರೆಡಿ ಮಾಡ್ಕೊತೀನಿ. ಆಮೇಲೆ ಬರೀ ಒಗ್ಗರಣೆ ಮಾಡೋಕ್ಕಿರ್ತೈತೆ, ಸಾಂಬಾರು ನಡೀತದೆ. ಮೆಣಸಿನ್ಕಾಯಿ ಬಿಸಿ ಇರೋದ್ರಾಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ಬೇಕು ಅದಕ್ಕೆ, ಅಂದ್ರೆ ಅದು ತಿನ್ನೋಕೆ ರುಚಿ ಇರ್ತದೆ. ಸ್ವಲ್ಪ ಬಿಸಿ ಅನ್ನ ರೊಟ್ಟಿ ಜೋಡಿ ತಿನ್ನೋದು ಭಾಳ ಮಸ್ತ್ ಇರ್ತದೆ ಮೆಣಸಿನ್ಕಾಯಿ. ಇನ್ನು ಸಾಂಬಾರು ಮಾಡಬೇಕು, ಪಲ್ಯ ಮಾಡಬೇಕು, ಬೆಂಡೆಕಾಯಿ ಕಟ್ ಮಾಡಿರ್ತೀನಿ, ಬೆಂಡೆಕಾಯಿ ಹುರ್ಕೋಬೇಕು, ರೊಟ್ಟಿ ಮಾಡಬೇಕು. ಎಲ್ಲ ಮಾಡಿದ್ನಿ ಅಂದ್ರೆ ಒಂದು ಅರ್ಧ ತಾಸಿಂದು ವಿಡಿಯೋ ಹಾಕೈತಿ. ನಾನು ಇದನ್ನೆಲ್ಲ ಮಾಡ್ತೀನಿ. ಮತ್ತು ನೀವು ರೊಟ್ಟಿ ಮಾಡೋ ತೋರಿಸ್ಲೇಬೇಕಂದ್ರೆ ನಾನು ಅದೊಂದು ಇನ್ನೊಂದು ಟೈಮ್ ತೋರಿಸ್ತೀನಿ. ನೀವು ಮಾಡಿ ತೋರಿಸ್ತೀನಿ ಅಂತ ಕಮೆಂಟ್ ಮಾಡಿದ್ರೆ ಅಂದ್ರೆ ನಾನು ಅದೊಂದು ಇನ್ನೊಂದು ವಿಡಿಯೋದಾಗ ಮಾಡಿ ತೋರಿಸ್ತೀನಿ. ಈ ಸದ್ದ ರೊಟ್ಟಿ, ಪಲ್ಯ, ಸಾಂಬಾರು ಎಲ್ಲ ರೆಡಿ ಮಾಡ್ಕೊಂಡು ನಿಮ್ಗೆ ಮತ್ತೆ ಆಮೇಲೆ ಸಿಗ್ತೀನಿ. ಬನ್ನಿರಿ ಎಲ್ಲ ಊಟ ಮಾಡೋಣ. ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಬೇಳೆ ಸಾರು, ಬೆಂಡೆಕಾಯಿ ಪಲ್ಯ, ಬ್ಯಾಟು, ಮೆಣಸಿನ್ಕಾಯಿ ಹಪ್ಪಳ, ರೊಟ್ಟಿ, ಚಿತ್ರಾನ್ನ, ಮತ್ತು ಇಲ್ಲಿ ರೈಸ್ ಇದೆ. ಸಾಂಬಾರು. ಬರ್ರಿ ಎಲ್ಲರೂ ಊಟ ಮಾಡೋಣಂತೆ, ಮಧ್ಯಾಹ್ನ ಊಟ. ಓಕೆ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.